ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ಒಂದು ಬೋರ್ಡಿಗೆ ಯಾವ ರೀತಿ ನಾವು ರೆಡಿ ಇರೋ ಬ್ಲೌಸ್ನ ಫಿಟ್ ಮಾಡಿ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ, ಆಯಿತಾ? ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ವಿಡಿಯೋ ಆಲ್ರೆಡಿ ನಾನು ಒಂದು ಸರ್ತಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಅದರಲ್ಲಿ ಏನಾಗಿದೆ ಅಂತಂದರೆ, ನಾನು ಬೋರ್ಡ್ಗೆ ಯಾವ ರೀತಿ ಫಿಟ್ ಮಾಡ್ತೀನಿ ರೆಡಿ ಆಗಿರೋ ಬ್ಲೌಸ್ನ, ಅಂದರೆ ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿರುತ್ತೆ ಆ ಬ್ಲೌಸ್ನ ನಾವು ಯಾವ ರೀತಿ ಬೋರ್ಡ್ಗೆ ಫಿಟ್ ಮಾಡಿ ಅದ್ರ ಮೇಲೆ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಆಯಿತಾ? ಆದ್ದರಿಂದ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರೇ ಬೋರ್ಡ್ಗೆ ಯಾವ ರೀತಿ ಫಿಟ್ ಮಾಡಬೇಕು, ಜೊತೆಗೆ ಯಾವ ರೀತಿ ನಾನು ವರ್ಕ್ನ ಮಾಡ್ತೀನಿ ಎಂಬ್ರಾಯ್ಡ್ರಿ ವರ್ಕ್ನ ಅಂತ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಮಾಡ್ಬೋದು, ಓಕೆನಾ? ಇದು ಪರ್ಪಸ್ಸಾಗಿ ಒಬ್ಬರು ನನಗೆ ಒಂದಷ್ಟು ಜನ ನನಗೆ ಪರ್ಸ್ನಲಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕೇಳಿದರು, ಮೇಡಮ್ ಇದೊಂದು ವಿಡಿಯೋ ನಮ್ಗೆ ಹಾಕ್ಕೊಡಿ ಪ್ಲೀಸ್ ಬೇಕು ಅಂಥೇಳಿ ಕೇಳಿದ್ರಿಂದ ನಾನು ಇದನ್ನು ಮತ್ತೊಂದು ಸರ್ತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಆಯಿತಾ? ಹಾಗಾಗಿ ಎಲ್ಲರೂ ಈ ವಿಡಿಯೋನ ತಪ್ಪದೇ ನೋಡಿ. ಬನ್ನಿ, ಹಾಗಿದ್ರೆ ನೋಡೋಣ ಇವಾಗ ಯಾವ ರೀತಿ ಮಾಡೋದು ಅಂತ. ಬನ್ನಿ ನೋಡಿ, ಇದು ಬಂದುಬಿಟ್ಟು ನಾನು ಇಲ್ಲಿ 18 ನಂಬರ್ ರಿಂಗ್ನ ತೊಗೊಂಡಿದ್ದೀನಿ. ಅಂದರೆ ಇದು ಒಂದು 18ನೇ ನಂಬರ್ ರಿಂಗ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಬ್ಯಾಕ್ ಹಾಕಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು, ಆಯಿತಾ? ನೋಡಿ, ಹಾಗಿದ್ರೆ ಈಗ ಇದು 18 ನಂಬರ್ ರಿಂಗು. ಜೊತೆಗೆ ನೋಡಿ, ಇದು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ, ಈ ಸೈಡ್ ಇದೆ ಅಲ್ಲ, ಇವಾಗ ಇದು ಫ್ರಂಟು ಬ್ಯಾಕು ಬ್ಲೌಸ್ ರೆಡಿ ಇದೆ ಅಂದ್ಕೊಳ್ಳಿ. ನಾವೇನು ಮಾಡಿದ್ದೀವಿ ಅಂದರೆ, ಈ ಸೈಡ್ ಅಟ್ಯಾಚಿಂಗ್ ಏನಿದೆ ಇದನ್ನು ಫುಲ್ಲು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಇದು ಆಲ್ರೆಡಿ ಸ್ಟಿಚಡ್ ಆಗಿದ್ದಂಥ ಬ್ಲೌಸು. ನಾನೇನು ಮಾಡಿದ್ದೀನಿ ಅಂತಂದರೆ, ಇದು ಸೈಡನ್ನ ನಾನು ಫುಲ್ಲು ಓಪನ್ ಮಾಡಿ ಈ ಥರ ಎಲ್ಲ ಕಡೆ ಸಪ್ರೇಟಾಗಿ ಬರೋ ಥರ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಲೀವ್ ಅಟ್ಯಾಚಿಂಗ್ ಮಾತ್ರ ಬಿಚ್ಚಬಾರ್ದು, ಸೈಡ್ ಅಟ್ಯಾಚಿಂಗ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ಚು ಓವರ್ಲಾಕ್ ಏನೇನು ಮಾಡಿರ್ತಾರೆ ಎಲ್ಲನೂ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈಗ ನೋಡಿ, ಈ ರಿಂಗ್ ಇದೆಯಲ್ಲಪ್ಪ, ರಿಂಗ್ನ ಓಪನ್ ಮಾಡಿ. ಇದನ್ನು 2 ರಿಂಗ್ ಇರುತ್ತೆ ಇದರಲ್ಲಿ. ಇದನ್ನು ಓಪನ್ ಮಾಡಿ ಕ್ಯಾನ್ವಾಸ್ ತೊಗೊಳ್ಳಿ, ತೆಳು ಇರಲಿ ಕ್ಯಾನ್ವಾಸ್ ಆದಷ್ಟು, ಆಯಿತಾ? ಯಾಕೆಂದರೆ ನಾವು ಇದನ್ನು ಮತ್ತೆ ತೆಗಿಬೇಕಾಗತ್ತೆ. ಹಾಗಾಗಿ ನೋಡಿ, ಈ ಥರ ಕ್ಯಾನ್ವಾಸ್ನ ಹಾಕ್ಕೊಳ್ಳಿ. ಇದ್ರ ಮೇಲೆ ಹಾಕ್ಕೊಂಡು ಮತ್ತು ಬ್ಯಾಕ್ ಪಾರ್ಟ್ ಏನಿದೆ ಇಲ್ಲಿ ನೋಡಿ, ಬ್ಯಾಕ್ ಪಾರ್ಟ್ನ ಇದ್ರ ಮೇಲೆ ಹಾಕಿ 2 ಸೈಡ್ ಈ ಥರ ಬರೋ ಥರ ಕೂರಿಸ್ಕೊಳ್ಳಿ. ನೀವು ಕೆಲವರು ಬೋರ್ಡ್ ಹಾಕ್ದಿರೇ ಕೂಡ ಮಾಡ್ತಾರೆ, ಆ ಥರನೂ ಮಾಡ್ಬೋದು. ಆದರೆ ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ ಅವರು ಈ ಥರ ಮಾಡೋದ್ರಿಂದ ನೀವು ಆಲ್ಮೋಸ್ಟ್ ಎಲ್ಲ ಥರ ಡಿಸೈನ್ಸು ಹಾಕ್ಬೋದು. ಏನು ಈ ಥರ ಹಾಕ್ಬಿಟ್ಟು ಮಾಡೋದ್ರಿಂದ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಎಲ್ಲ ಡಿಸೈನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಓಕೆನಾ? ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ಈ ಬೋರ್ಡಿಗೆ ಏನಿದೆ ಅದನ್ನು ಮತ್ತೊಂದು ಬೋರ್ಡನ್ನ ಇದನ್ನು ರಿಂಗನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಡಿ ಟೈಟಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೂ ಇದೆ ನೋಡಿ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಈಗ ನೀವು ಇದನ್ನು ಟೈಟಾಗಿ ನಿಮ್ಗೆ ಎಷ್ಟು ಟೈಟ್ ಬೇಕಾಗುತ್ತೆ ಅಷ್ಟು ಟೈಟಾಗಿ ಎಳ್ಕೊಳ್ಳಿ. ಇಲ್ಲಾಂದರೆ ನೀವು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಫಸ್ಟೇ ಒಂದು ರೆಡಿ ಸ್ಟಿಚ್ನ ಹಾಕೋಬೋದು. ಕ್ಯಾನ್ವಾಸಿಗೂ ಬಟ್ಟೆಗೂ ಸೇರಿಸಿ ಒಂದು ರೆಡಿ ಸ್ಟಿಚ್ನ ಹಾಕಿ ಆಮೇಲೆ ಕೂಡ ನೀಟಾಗಿ ನೀವು ಟೈಟಾಗಿ ಫಿಟ್ ಮಾಡ್ಕೋಬೋದಾಗುತ್ತೆ, ಓಕೆನಾ? ಇಲ್ಲ ನಾವು ಒಂದೇ ಸರ್ತಿ ಹಾಕಿನೇ ಕೂರಿಸ್ಕೊತೀವಿ, ಇದೇ ಥರನೇ ಮಾಡ್ತೀವಿ ಅಂದರೆ ಈ ಥರನೂ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಬ್ಯಾಕು ಎಲ್ಲ ನಿಮಗೆ ಫುಲ್ ಫಿನಿಶೇ ಆಗಿಬಿಟ್ಟಿರುತ್ತೆ. ನಮ್ಮ ಕ್ರಾಸ್ ಆಯಿತು ಅದಾಯಿತು ಇದಾಯಿತು ಏನೂ ಪ್ರಾಬ್ಲಮ್ ಬರೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ಇವಾಗ ಬ್ಯಾಕ್ ಅಷ್ಟೇ ನೀವು ವರ್ಕ್ನ ಮಾಡ್ಕೊಳ್ಳಿ. ನೀವು ಬೋರ್ಡಿಗೆ ಫಿಟ್ ಮಾಡ್ತೀರೇ ಹಾಗೆ ಮಾಡ್ತೀರಾ ಅಂತಂದರೆ ಸೀದಾ ಒಂದೇ ಸರ್ತಿ ಬಂದ್ಬಿಡ್ಬೋದು. ನೀವು ಫ್ರಂಟು ಬ್ಯಾಕು ಫುಲ್ಲು ಒಂದೇ ಸರ್ತಿ ಮಾಡ್ಕೊಂಬರ್ಬೋದು. ಆದರೆ ಬೋರ್ಡಿಗೆ ಫಿಟ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಈ ಥರ ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಕೈ ಮೇಲೆ ನೀಡಲು ಕೂಡ ಬೀಳಲ್ಲ, ಒಳ್ಳೆ ನೀಟಾಗಿ ಮಾಡ್ಬೋದು. ಅಂದರೆ ಬಾಲ್ ಚೈನು ಸ್ಟೋನ್ ಚೈನ್ ಎಲ್ಲನೂ ಹಾಕಿ ನೀಟಾಗಿ ವರ್ಕ್ ಹಾಕ್ಬೋದು.
ಬೋರ್ಡ್ ಹಾಕ್ಕೊಳ್ದಿರೇ ಮಾಡ್ತೀವಿ ಅಂತಂದರೆ ಮಿಷಿನ್ ಕಂಟ್ರೋಲ್ ಏನಾದರೂ ಸರಿ ಇಲ್ಲ ಅಂತಂದರೆ ಕೆಲವೊಂದು ಟೈಮು ನಮ್ಮ ಕೈ ಮೇಲೆ ಸೂಜಿ ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು ಈ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡಿ ತುಂಬ ಈಸಿಯಾಗಿ ನೀವು ವರ್ಕ್ನ ಮಾಡ್ಬೋದು. ಬನ್ನಿ ಹಾಗಿದ್ರೆ ನೋಡೋಣ ಇವಾಗ ಯಾವ ರೀತಿ ನಾನು ವರ್ಕ್ನ ಮಾಡ್ತೀನಿ ಅಂತ. ಆದರೆ ಆದಷ್ಟು ನೀವು ಟೈಟಾಗಿ ಇದನ್ನ ಫಿಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನೋಡಿ ಇನ್ಸೈಡಲ್ಲಿ ನಮಗೆ ಈ ಥರ ಕಾಣಿಸ್ತಿರುತ್ತೆ. ಇದು ನೋಡಿ ಇನ್ಸೈಡಲ್ಲಿ ನಮಗೆ ಈ ಥರ ಟೈಟಾಗಿ ಕೂತಿದೆ ಇಲ್ಲಿ. ಓಕೆನಾ, ನೋಡಿ ಇಲ್ಲಿ ಡೀಪ್ ಭಾಗ ಏನಿದೆ, ಡೀಪ್ ಏನಿದೆ ಅಲ್ಲಿ ನಮಗೆ ಈ ಥರ ಕಾಣಿಸ್ತಿರುತ್ತೆ ಹಿಂದೆ. ಇದಕ್ಕೆ ನಾವು ಫಸ್ಟು ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಫ್ರಂಟಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ, ನೋಡಿದ್ರಾ? ಓಕೆನಾ, ಈಗ ನಾವು ಇದಕ್ಕೆ ಒಂದು ಸ್ಯಾಟಿನ್ ಸ್ಟಿಚ್ ಹಾಕೋಕ್ಕೆ ಮುಂಚೆನೇ ಒಂದು ರನ್ನಿಂಗ್ ಸ್ಟಿಚ್ಚು ಅಂತಂದರೆ ಝೀರೋನಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಬನ್ನಿ ಹೋಗೋಣ, ನಾನು ಯಾವ ರೀತಿ ವರ್ಕ್ ಹಾಕ್ತೀನಿ ಅಂತ ನೋಡೋರಂತೆ. ನೋಡಿ ಈಗ ನಾನು ಸುಮ್ಮನೆ ಒಂದು ಲೈನ್ ಅಂದರೆ ಝೀರೋ ಸ್ಟಿಚ್ಚಲ್ಲಿ ಇಟ್ಕೊಂಡು ಒಂದು ಡಮ್ಮಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾವು ಏನು ಕ್ಯಾನ್ವಾಸ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಆ ಕ್ಯಾನ್ವಾಸು ಜರುಗಬಾರ್ದು. ಅಂದರೆ ನಾನು ಇನ್ನೂ ಫಸ್ಟಿಂದನೇ ಹಾಕಿದೆ, ಅದು ವಿಡಿಯೋ ಇದಾಗಿಲ್ಲ. ಒಂದು ಕಡೆಯಿಂದ ನೀವು ಹಾಕ್ಕೊಂಬರ್ಬೇಕಾಗತ್ತೆ. ಲೆಫ್ಟಿಂದನಾದರೂ ಹಾಕ್ಕೊಳ್ಳಿ, ಇಲ್ಲ ರೈಟಿಂದನಾದರೂ ಹಾಕ್ಕೊಳ್ಳಿ. ಈಗ ನೋಡಿ ನಾನು ಇದಕ್ಕೆ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾವು ಈ ಥರ ಅಂದರೆ ಏನು ಗೊತ್ತಾ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಸ್ಯಾಟಿನ್ ಸ್ಟಿಚ್ನ ಹಾಕಬೇಕಾಗತ್ತೆ. ಫುಲ್ಲು ಎಂಡಿಗೆ ನಾವು ಹಾಕೋಕ್ಕಾಗಲ್ಲ. ಯಾಕಂದರೆ ನಾವೇನು ಮಾಡ್ತೀವಿ, ಮಾಮೂಲಿ ಪೀಸ್ ಇರುವಾಗ ಫಸ್ಟೇ ಹಾಕ್ಬಿಟ್ಟಿರ್ತೀವಲ್ಲ, ನಾವು ಎಂಡ್ ಕೂತ್ಕೊಳ್ಳೋಂಗೆ ಫೋಲ್ಡ್ ಮಾಡಿಬಿಡ್ತೀವಿ ಒಳಗಡೆಗೆ, ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. ಇದರಲ್ಲಿ ಆ ಥರ ಆಗಲ್ಲ. ನಾವು ಫುಲ್ ಎಂಡ್ಗೆ ಹಾಕಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಬಟ್ಟೆ ಪಿಂಚ್ಕೊಂಡಂಗೆ ಆಗ್ಬಿಡುತ್ತೆ ಲಾಸ್ಟಲ್ಲಿ. ಅದಕ್ಕೋಸ್ಕರ ಆ ಥರ ಮಾಡಬಾರ್ದು. ಒಂಚೂರು ಅಂದರೆ 1/8 ಮಾರ್ಜಿನ್ ಅಂತ ಹೇಳ್ತೀವಲ್ವ, ಅಥವಾ ಒಂದು ಕಿನಾರಿ ಮಾರ್ಜಿನ್ ಅಷ್ಟಾದರೂ ಗ್ಯಾಪ್ ಬಿಟ್ಬಿಟ್ಟು ಒಂದೇ ಸಮ ಹಾಕ್ಕೊಂಡು ಬರಬೇಕು. ಆವಾಗ ನೀಟಾಗಿ ಬರುತ್ತೆ. ಓಕೆನಾ, ಮತ್ತು ನೀವು ಆಲ್ರೆಡಿ ಒಂದು ಝೀರೋ ಸ್ಟಿಚ್ಚಲ್ಲಿ ಇಟ್ಕೊಂಡು ಹಾಕ್ಕೊಂಡಿರ್ತೀರಲ್ವ, ಒಂದು ಲೈನ್ ಸ್ಟಿಚ್ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಜರಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಎಂಥ ಬಿಗಿನರ್ಸ್ ಕೂಡ ನೀವು ಈ ಮೆಥಡಲ್ಲಿ ಮಾಡೋದಾದರೆ ರೆಡಿ ಇರೋ ಬ್ಲೌಸಿಗೆ ಅಥವಾ ನಿಮ್ಮ ಹತ್ರ ಇರೋವಂಥ ಬ್ಲೌಸ್ಗಳಿಗೆ ಆಗಲಿ ಅಥವಾ ಕಸ್ಟಮರ್ ಬ್ಲೌಸ್ಗೆ ಆಗಲಿ ಈ ಒಂದು ಮೆಥಡ್ ಯೂಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ರೆಡಿ ಇರೋ ಬ್ಲೌಸಿಗೆ ನೀವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋಬೋದು. ಅದೇ ನೀವು ಬೋರ್ಡ್ ಫಿಟ್ ಮಾಡ್ದಿರೇ ಹಾಗೆ ಹಾಕ್ತೀವಿ ಅಂತಂದರೆ ತುಂಬ ಹಿಂಸೆ ಅನಿಸುತ್ತೆ. ಏನಕ್ಕೆ ಗೊತ್ತಾ, ಅದು ಕೆಲವೊಂದು ಈ ಬ್ರೇಕ್ ಕಂಟ್ರೋಲರ್ ಇರಲ್ಲ ಕೆಲವೊಂದು ಮೋಟ್ರುಗಳಿಗೆ. ಆವಾಗ ನಿಮಗೆ ಕಂಟ್ರೋಲ್ ಮಾಡಿ ಎಲ್ಲಂದ್ರಲ್ಲಿ ನಿಲ್ಸೋಕ್ಕಾಗ್ತಾ ಇರಲ್ಲ ಅಲ್ವಾ. ಇವಾಗ ಕೆಲವೊಂದು ಬ್ರೇಕ್ ಕಂಟ್ರೋಲರ್ ಇರೋವಂಥ ಮೋಟ್ರುಗಳಾದರೆ ನಿಮಗೆ ಎಲ್ಲಿ ನಾವು ಕಾಲು ಹಿಂದಕ್ಕೆ ಪ್ರೆಸ್ ಮಾಡಿದ ಕೂಡಲೇ ಅದು ನಿಲ್ಲುತ್ತೆ. ಕೆಲವೊಂದು ಮಿಷಿನ್ಗಳಲ್ಲಿ ಆ ಥರ ನಿಲ್ಲಲ್ಲ. ಆವಾಗೇನಾಗುತ್ತೆ, ಕೈ ಮೇಲೆ ಈಸಿಯಾಗಿ ನೀಡ್ಲು ಬಂದುಬಿಡುತ್ತೆ, ಅದ್ರ ನೀಡ್ಲು ಸ್ಟಿಚಿಂಗ್ ಬಂದುಬಿಡುತ್ತೆ ಕೈ ಮೇಲೆ. ಹಾಗಾಗಿ ನೀವು ಯಾವುದೇ ಆಗಿರಲಿ ಫ್ರೆಂಡ್ಸ್, ಇದು ಈ ಥರ ಒಂದು ಬೋರ್ಡಿಗೆ ಫಿಟ್ ಮಾಡಿ ಪರವಾಗಿಲ್ಲ, ನಾವು ಫ್ರಂಟ್ ಒಂದು ಸರ್ತಿ ಬ್ಯಾಕ್ ಒಂದು ಸರ್ತಿ ಮಾಡಿಕೊಂಡ್ರು ಪರವಾಗಿಲ್ಲ ಅಂಥೇಳಿ ಬೋರ್ಡಿಗೆ ಫಿಟ್ ಮಾಡಿ ಈ ಥರ ಮಾಡೋದ್ರಿಂದ ಸೇಮ್ ನೀವು ಯಾವುದು ಈ ಮಾಮೂಲಿ ಕಂಪ್ಯೂಟರ್ ಡಿಸೈನಿಂದ ಹಿಡಿದು ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲನೂ ಹಾಕಿ ವರ್ಕ್ ಮಾಡಿ ಕೊಡ್ಬೋದು. ತುಂಬ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಓಕೆನಾ, ಹಾಗಾಗಿ ಮತ್ತು ಇದನ್ನು ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಆದರೆ ಪಾಪ ಅವರು ಮೊನ್ನೆ ನನಗೆ ವಾಯ್ಸ್ ಮೆಸೇಜ್ ಹಾಕಿದರು ವಾಟ್ಸಪ್ಪಲ್ಲಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತಲ್ವ, ಆ ನಂಬರ್ ನೋಡ್ಕೊಂಡು ಪಾಪ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ನನಗೆ, ವಾಯ್ಸ್ ಮೆಸೇಜು. ಈ ಥರ ನನಗೆ ವಿಡಿಯೋ ಬೇಕಾಗಿದೆ ಮೇಡಮ್, ಹಾಗಾಗಿ ನನಗೆ ಪ್ಲೀಸ್ ಹಾಕ್ಕೊಡಿ ಅಂತ ಅಂದ್ಬಿಟ್ಟು, ಇಲ್ಲ ಲಿಂಕ್ ಆದರೂ ಕಳಿಸಿ ಅಂತ ಹೇಳಿದ್ರು. ಅಂದರೆ ಏನಾಗಿತ್ತು ಗೊತ್ತಾ, ನಮ್ಮ ಮನೆಯಲ್ಲೂ ನಾವು ಪಕ್ಷ ಮಾಡ್ತೀವಿ ಅಂತ ಅಂದ್ಬಿಟ್ಟು ತುಂಬ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಮಹಾಲಯ ಅಮಾವಾಸ್ಯೆ ಎಲ್ಲರ ಮನೇಲೂ ಮಾಡ್ತಾ ಇರ್ತೀರಲ್ವ, ಹಾಗಾಗಿ ನಮ್ಮ ಮನೆಯಲ್ಲೂ ಮಾಡಬೇಕಿತ್ತು. ನೆಂಟರೆಲ್ಲ ಇದ್ದರು ಸ್ವಲ್ಪ, ಮತ್ತು ಮಾಮೂಲಿ ಅದು ಕೆಲಸ ಇದ್ದೇ ಇರುತ್ತಲ್ವ. ಮಹಾಲಯ ಅಮಾವಾಸ್ಯೆ ಅಂದರೆ ತುಂಬ ಕೆಲಸ ಇರುತ್ತೆ. ಆ ತಿಂಡಿಗಳನ್ನ ಮಾಡುವಂಥದ್ದು, ಮತ್ತು ಅದು ಅವರಿಗೆ ಪಿತೃಪಕ್ಷದಲ್ಲಿ ಅವ್ರಿಗೆಲ್ಲ ಎಡೆಡಕ್ಕೆಲ್ಲ ನಾವೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಎಲ್ಲ ಮಡಿಯಿಂದ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಹಾಗಾಗಿ ಪಾಪ ಅವ್ರಿಗಂದರೂ ನಮ್ಮ ಚಾನಲ್ ಏನಿದೆ, ಈ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಸಿಗುತ್ತೆ ವಿಡಿಯೋ ಅಂತ ಹೇಳಿದ್ದೆ. ಆದರೂ ಅವರು ಸರ್ಚ್ ಮಾಡಿ ನೋಡಿದ್ದಾರೆ, ನೋಡಿ ಇಲ್ಲ ಅದರಲ್ಲಿ ನೀವು ಬೋರ್ಡಿಗೆ ಫಿಟ್ ಮಾಡೋದನ್ನ ಹೇಳ್ಕೊಟ್ಟಿಲ್ಲ ಮೇಡಮ್, ಬರೀ ವರ್ಕ್ ಆಗ್ತಾ ಇರೋದು ಮಾತ್ರ ಇದೆ, ಅದರಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂತ ಸುಮ್ಮನೆ ತೋರಿಸಿದ್ದೀರಾ ಅಷ್ಟೇ ಅಂತ ಹೇಳಿದ್ರು. ಸರಿ, ಅವತ್ತು ಹೇಳಿದ್ದೆ ನಾನು, ಈ ಥರಪ್ಪ ನಾನು ಸ್ವಲ್ಪ ಪಿತೃಪಕ್ಷ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಇದು ಮುಗಿದ ಕೂಡಲೇ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೆನ್ನೆನೂ ನಾವು ತುಂಬಾ ಬ್ಯುಸಿ ಇದ್ವಿ, ಆಗಲೇ ಇಲ್ಲ ನಂಗೆ ವಿಡಿಯೋ ಮಾಡೋಕ್ಕೆ. ಮನೆಯಲ್ಲಿ ಸ್ವಲ್ಪ ನೆಂಟರೆಲ್ಲ ಇದ್ದಾಗ ನಾನು ಇದು ಒಂದೇ ಮಾಡ್ತಾ ಕೂರೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಹಿಂಸೆ ಅನ್ನಿಸ್ತು ನನಗೆ. ಟೈಮೇ ಸಿಕ್ಕಿಲ್ಲ. ನೆನ್ನೆ ಮೊನ್ನೆ 2 ದಿನವೂ ತುಂಬ ಬ್ಯುಸಿ ನಾನು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿಪ್ಪ. ಆದರೆ ಇವತ್ತು ನಿಮಗೋಸ್ಕರನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ. ಜೊತೆಗೆ
ಎಲ್ರೂ ಯಾರ್ಯಾರೆಲ್ಲ ಇಷ್ಟು ದಿನ ನೀವು ಕೇಳಿದ್ದೀರ, ಸುಮಾರು ಜನ ಕೇಳಿದ್ದೀರ ನನಗೆ ಈ ಥರದ್ದೊಂದು ವಿಡಿಯೋ ಹಾಕಿ, ರೆಡಿ ಬ್ಲೌಸಿಗೆ ನೀವು ಯಾವ ರೀತಿ ಬೋರ್ಡ್ ಫಿಟ್ ಮಾಡಿಕೊಂಡು ಈಸಿಯಾಗಿ ವರ್ಕ್ ಮಾಡ್ಬೋದು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಅದಕ್ಕೋಸ್ಕರ ನಿಮ್ಮೆಲ್ರಿಗೋಸ್ಕರನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಓಕೆನಾ. ಇದು ತುಂಬ ಲೇಟೇ ಆಗುತ್ತೆ ನಾನು ಹಾಕೋಷ್ಟೊತ್ತಿಗೆ ಅನಿಸುತ್ತೆ. ಯಾಕೆ ಅಂತಂದರೆ ಏನಾಗುತ್ತೆ ಗೊತ್ತಾ, ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ವೀಡಿಯೋಸ್ ಬೇಗ ಬೇಗ ಅಪ್ಲೋಡ್ ಆಗಲ್ಲ, ತುಂಬ ಲೇಟ್ ಆಗುತ್ತೆ. ಎಷ್ಟೇ ನೆಟ್ ಇದ್ರೂ ಬೇಗ ಕ್ಯಾಚ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಒಂಚೂರು ಲೇಟ್ ಆಗುತ್ತೆ. ಆದರೆ ವೀಡಿಯೋ ಅಂತೂ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಲ್ಪ್ ಆಗಿರ್ಬೋದು ಇದರಿಂದ ಅಂತ, ಗೊತ್ತಾಯ್ತಾ. ನೋಡಿ, ಇವಾಗ ನಾನು ಏನು ಮಾಡಿದೆ ಅಂತಂದರೆ, ಸ್ಯಾಟಿನ್ ಸ್ಟಿಚ್ ಆದಮೇಲೆ ಕರು ಸ್ಟಿಚ್ನ ನಾನು ಮಾಡಿಕೊಂಡೆ. ಏನು ಜರಿ ಥ್ರೆಡ್ಡಿಂದನೇ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬುಟ್ಟ ಸ್ಟಿಚ್ನ ನಾನು ಹಾಕೋದು ತೋರಿಸ್ಕೊಟ್ಟಿದ್ದೆ ನಿಮಗೆಲ್ಲ. ಬರೀ ಬುಟ್ಟ ಮತ್ತು ಒಂದು ಲೀಫ್ ಹಾಕಕ್ಕೆ ಬಂದರೆ ಸಾಕು ನೋಡಿ, ಈ ಡಿಸೈನ್ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿ ಕಾಣುತ್ತೆ ಕೂಡ, ಗೊತ್ತಾಯ್ತಾ. ಇನ್ನೊಂದೇನು ಗೊತ್ತಾ, ಇದು ಯಾವುದೂ ನೀವು ಇದೇ ವಿಡಿಯೋ ಹಾಕಿ ಅಂದ ಕೂಡಲೇ ನನ್ನ ಹತ್ರ ಹಾಕೋಕ್ಕೆ ಯಾವುದು ಕಸ್ಟಮರ್ ಬ್ಲೌಸ್ ಕೂಡ ನನ್ನ ಹತ್ರ ಈ ಥರ ರೆಡಿಯಾಗಿರೋದು ಕೊಟ್ಟಿರಲಿಲ್ಲ. ಅಂದರೆ ಬರೀ ಪೀಸ್ಗಳಷ್ಟೇ ಕೊಟ್ಟಿದ್ದಾರೆ ವರ್ಕ್ ಹಾಕಲಿಕ್ಕೆ. ಆದರೆ ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ, ಈ ಥರ ವರ್ಕ್ ಹಾಕಿ ಮಾಡಿಕೊಡಿ ಅಂತ ಅನ್ನೋಂಥದ್ದು ಬ್ಲೌಸ್ ಯಾವುದೂ ನನ್ನ ಹತ್ರ ಕಸ್ಟಮರ್ ಬಟ್ಟೆ ಇರಲಿಲ್ಲ. ಹಾಗಾಗಿ ಇವತ್ತು ಏನು ಮಾಡಿದ್ದೀನಪ್ಪ ಅಂತಂದರೆ, ಇದು ನನ್ನದೇ ಬ್ಲೌಸು, ಆಯಿತಾ. ನನ್ನದೇ ಬ್ಲೌಸ್ ಆಗಿರೋದ್ರಿಂದ ಈ ಬ್ಲೌಸ್ನ ನಾನು ಸೈಡೆಲ್ಲ ಫುಲ್ಲು ಸ್ಟಿಚ್ನ ರಿಮೂವ್ ಮಾಡಿದ್ದೀನಿ. ಅಂದರೆ ಓರ್ಲಾಕ್ ಸ್ಟಿಚ್ಚು ಮಾಮೂಲಿ ನಾವು ಸೈಡ್ ಫಿಟ್ಟಿಂಗ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ವ, ಎಲ್ಲ ಸ್ಟಿಚ್ಚನ್ನು ನಾನು ರಿಮೂವ್ ಮಾಡಿ ಎಲ್ಲ ಕಟ್ ಮಾಡಿ ತೆಗೆದು ಆಮೇಲೆ ನಿಮಗೋಸ್ಕರ ಇದನ್ನು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು, ಆಯಿತಾ. ಯಾಕಂದರೆ ಅದೆಲ್ಲದಕ್ಕೂ ಟೈಮ್ ಬೇಕಾಗುತ್ತೆ. ಒಂದು 4 ಸ್ಟಿಚ್ ಮಾಡಿರ್ತೀವಿ, ಆ ಕಡೆ 3-4 ಸ್ಟಿಚ್ ಇರುತ್ತೆ, ಓವರ್ಲಾಕ್ ಇರುತ್ತೆ, ಎಲ್ಲ ಕಟ್ ಮಾಡಿ ತೆಗೆದು ಮಾಡಬೇಕಲ್ವಾ. ಹಾಗಾಗಿ ಒಟ್ಟಿನಲ್ಲಿ ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಮಾತ್ರ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಆಗುವಂಥ ವಿಡಿಯೋ. ಎಲ್ಲರೂ ಕಂಟಿನ್ಯೂ ಆಗಿ ಅಂದರೆ ಫುಲ್ ವಿಡಿಯೋ ನೋಡಿ, ಆಯಿತಾ. ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇವಾಗ ಜರಿ ಥ್ರೆಡ್ಡಲ್ಲಿ ಇದು ಸ್ಯಾರಿ ಬಂದುಬಿಟ್ಟು ಆಫ್ ವೈಟ್ ಕಲರು. ನಿಮಗೆ ಇದು ಕ್ಯಾಮ್ರಾದಲ್ಲಿ ಒಂಥರ ವೈಟ್ ಕಲರ್ ಥ್ರೆಡ್ ಕಾಣಿಸ್ತಿದೆ, ಆದರೆ ಇದು ಸ್ಯಾರಿ ರಿಯಲ್ ಕಲರ್ ಬಂದು ಆಫ್ ವೈಟ್ ಕಲರು. ಹೆಂಗೆ ಗೊತ್ತಾ, ಒಂಥರ ಫುಲ್ಲು ಆಫ್ ವೈಟು ಅಲ್ಲ, ಈ ಕಡೆ ವೈಟು ಅಲ್ಲ, ಒಂಥರ ವಾಟ್ರ್ ಕಲರ್ ಥರ ಕಾಣಿಸುತ್ತೆ. ಟ್ರಾನ್ಸ್ಪರೆಂಟ್ ಸ್ಯಾರಿ ಇದು. ಹಾಗಾಗಿ ಇದಕ್ಕೆ ವರ್ಕ್ ಹಾಕಿರಲಿಲ್ಲ ನಾನು. ನಂಗೆ ಬೇಡ ಇದು ವರ್ಕು ಅಂತ ಅಂದ್ಬಿಟ್ಟು, ಏನು ಯೂಸ್ ಇಲ್ಲ ಅಷ್ಟೇನು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೆ ಇದನ್ನು. ನೋಡಿದ್ರೆ ಇವತ್ತು ಕೇಳಿದ್ರಲ್ವ ಅಂತ ಅಂದ್ಬಿಟ್ಟು ಇದನ್ನು ಸ್ಟಿಚ್ಚೆಲ್ಲ ರಿಮೂವ್ ಮಾಡಿ ಮತ್ತು ಇದ್ರ ಮೇಲೇ ವರ್ಕ್ ಹಾಕಿದ್ದೀನಿ ನಾನು, ಆಯಿತಾ. ಬೇರೆ ಕಟ್ಟಿಂಗ್ ಮಾಡಿರೋಂಥ ಬ್ಲೌಸಸ್ ಇತ್ತು, ಆದರೆ ಅದು ಮತ್ತೆ ನಾನು ಎಲ್ಲನೂ ಮತ್ತೆ ಸ್ಟಿಚ್ ಮಾಡಿ ಮತ್ತೆ ಮಾಡೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆಗಿರೋ ಬ್ಲೌಸ್ನೇ ತೆಗೆದು ನಾನು ಸ್ಟಿಚ್ನ ರಿಮೂವ್ ಮಾಡಿ ಮಾಡಿರೋವಂಥದ್ದು ಇದು ಬ್ಲೌಸು, ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಏನಾಗ್ತಿದೆ ಗೊತ್ತಾ, ಯಾರೂ ಸರಿಯಾಗಿ ವೀಡಿಯೋಸ್ನ ನೋಡ್ತಾ ಇಲ್ಲ, ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಕಮೆಂಟ್ ಮಾತ್ರ ಬರ್ತಾಯಿದೆ. ಮೊನ್ನೆ ಯಾರೋ ಪಾಪ ಒಬ್ಬರು ಕಾಲ್ ಮಾಡಿದರು. ಅವ್ರದ್ದು ಒಂದು ನಾನು ಹೇಳೋದೇನಪ್ಪ ಅಂತಂದರೆ, ಮಿಷಿನಿಗೆ ಏನಾಗಿದೆ ಅಂತಂದರೆ, ಈಗ ಕೆಲವರು ಡರ್ಬಿ ಮಿಷಿನ್ ತೊಗೊತಿದ್ದಾರೆ, ರಿನ್ಯೂ ಇದೆಲ್ಲ ತೊಗೋತಿದ್ದಾರೆ. ಆದರೆ ಕೆಲವೊಂದು ಕಡೆ ಏನಾಗ್ತಿದೆ, ಅವರಿಗೆ ಬ್ರೇಕ್ ಪೆಡಲ್ ಅಂತಂದರೆ ಇವಾಗ ಮೋಟ್ರ್ ಕಂಟ್ರೋಲರ್ ಇರೋವಂಥ ಮೋಟ್ರ್ಗಳು ಸಿಗ್ತಾ ಇಲ್ಲ ಏನು. ಹಾಗಾಗಿ ಅವರಿಗೆ ಸ್ಪೀಡ್ ಜಾಸ್ತಿ ಅನ್ನಿಸ್ತಾ ಇದೆ. ಬಿಗಿನರ್ಸ್ ಆಗಿರೋದ್ರಿಂದ ಸ್ಪೀಡ್ ತುಂಬ ಇದೆ, ಹೇಗೆ ಮಾಡೋದು ನಾವು, ನಮಗೆ ಬೇಜಾರೇ ಆಗಿದೆ, ಇದರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಹೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಕೊಟ್ಟಿರೋವಂಥ ಸಜೆಷನ್ ಏನಪ್ಪ ಅಂತಂದರೆ, ನೀವು ಸ್ವಲ್ಪ ಮೋಟ್ರನ್ನ ಸ್ವಲ್ಪ ಹತ್ರಕ್ಕೆ ಫಿಟ್ ಮಾಡಿಸ್ಕೋಬೇಕು. ಅಂದರೆ ಮಿಷಿನ್ಗೂ ಮೋಟ್ರಿಗೂ ಸ್ವಲ್ಪ ಹತ್ತಿರ ಇದ್ದಾಗ, ಅಂದರೆ ಬೆಲ್ಟ್ ಲೂಸ್ ಇರಬೇಕು. ಬೆಲ್ಟ್ ಲೂಸ್ ಇದ್ದಾಗ ನಮಗೆ ಸ್ವಲ್ಪ ನಿಧಾನ ಬರುತ್ತೆ, ಅಂದರೆ ಸ್ಪೀಡ್ ಕಡಿಮೆ ಆಗುತ್ತೆ. ಯಾವಾಗ ಬೆಲ್ಟ್ಗೂ ಮೋಟ್ರಿಗೂ ದೂರ ಇರುತ್ತಲ್ವ, ಆವಾಗ ಏನಾಗುತ್ತೆ, ಬೆಲ್ಟ್ ಟೈಟ್ ಆಗಿಬಿಡುತ್ತೆ. ಮಿಷಿನ್ಗೂ ಬೆಲ್ಟ್ಗೂ ಮೋಟ್ರಿಗೂ ದೂರ ಇದ್ದಾಗ ಬೆಲ್ಟ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಆಗೇನಾಗುತ್ತೆ, ಫುಲ್ಲು ಟೈಟ್ ಇರೋದ್ರಿಂದ ಸ್ಪೀಡ್ ಜಾಸ್ತಿ ಇರುತ್ತೆ ಮಿಷಿನು, ಮತ್ತು ಅದು ದಡ ದಡ ಸೌಂಡು ಜಾಸ್ತಿ ಬರ್ತಾ ಇರುತ್ತೆ, ಆಯಿತಾ. ಸ್ಪೀಡ್ ಜಾಸ್ತಿ ಆದಾಗ ನಮಗೆ ದಡ ದಡ ಸೌಂಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಆ ಥರ ಪ್ರಾಬ್ಲಮ್ ಇರೋವಂಥವ್ರು ಮೋಟ್ರನ್ನ ಸ್ವಲ್ಪ ಈ ಥರ ಬೆಲ್ಟ್ ಲೂಸ್ ಬರೋ ಥರ ಫಿಟ್ ಮಾಡಿಕೊಡಿ ನಮಗೆ ಅಂಥೇಳಿ ಮಾಡಿಸಿ. ಹಂಗೂ ಆಗಿಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಬೆಲ್ಟನ್ನೇ ಒಂದು ಸ್ವಲ್ಪ ನೀವು ಹಾಕಿರೋ ಬೆಲ್ಟ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಂದ್ಬಿಟ್ಟು ಬೆಲ್ಟ್ನ ಹಾಕಿ, ಅಂದರೆ ಸ್ವಲ್ಪ ಲೂಸ್ ಆಗಿರೋವಂಥ ಬೆಲ್ಟನ್ನು ಹಾಕಿ. ಆಗ್ಲೂ ನಿಮಗೆ ಫ್ರೀಯಾಗಿ ಮೂವ್ ಆಗುತ್ತೆ. ಅಂದರೆ ಏನು, ನಿಧಾನವಾಗಿ ಹೋಗುತ್ತೆ, ತುಂಬ ಸ್ಪೀಡಾಗಿ ಹೋಗ್ತಾ ಇರಲ್ಲ, ನಿಧಾನವಾಗಿ ಹೋಗುತ್ತೆ. ಯಾಕೆ ಅಂತಂದರೆ, ತುಂಬ ಸ್ಪೀಡ್ ಜಾಸ್ತಿ ಇದ್ದಾಗ್ಲೂ ನಾವು ವರ್ಕ್ ಹಾಕೋಕ್ಕೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮನ್ನ ಬೋರ್ಡ್ಗಳನ್ನ ಸರಿಯಾಗಿ ಮೂವ್ ಮಾಡೋಕ್ಕೆ ಬರ್ತಾ ಇರಲ್ಲ, ಮಿಷಿನ್ ಹೆವಿ ಸ್ಪೀಡ್ ಆಗ್ತಾ ಇರುತ್ತೆ, ನಾವು ಮೂವ್ ಮಾಡೋದು ಸ್ವಲ್ಪ ಸ್ಲೋ ಆಗ್ತಿರುತ್ತೆ ಅಂದಾಗ ಥ್ರೆಡ್ ಕೂಡ ತುಂಬಾ ಕಟ್ ಆಗ್ತಾ ಇರುತ್ತೆ ಆಗ, ಓಕೆನಾ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ, ನಿಮಗೆಲ್ಲ ಯೂಸ್ ಆಗುತ್ತೆ.
ನೋಡಿ ಈಗ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಆ ಸ್ಯಾರಿ ಕಲರ್ ಥ್ರೆಡ್ಡಿಂದ ನಾನು ಸಿಲ್ಕ್ ಥ್ರೆಡ್ಡಿಂದ ವರ್ಕ್ ಮಾಡಿದ್ದೆ ಅಲ್ವಾ, ಬುಟಾಸ್ಗಳನ್ನ ಹಾಕ್ಕೊಂಡಿದ್ನಲ್ಲ. ಈಗ ನಾನಿಲ್ಲಿ ಅದೇ ಇದರಲ್ಲಿ ಜರಿ ಥ್ರೆಡ್ ತೊಗೊಂಡ್ಬಿಟ್ಟು ಸೆಂಟ್ರಲ್ಲಿ ಆ ಏನು ಕರು ಶೇಪ್ ಮೂತಿ ಉಳಿದಿರುತ್ತೆ ಅಲ್ವಾ ನಮಗೆ, ಅಲ್ಲಿ ನಾನು ಒಂದು ಸಿಂಗಲ್ ಲೀಫ್ನ ಹಾಕ್ತಾಯಿದ್ದೀನಿ. ನೋಡಿ ಸಿಂಗಲ್ ಲೀಫ್. ಇದಕ್ಕೆ ಇನ್ನೊಂದು ಏನು ಮಾಡಿದೆ ಗೊತ್ತಾ, ನಾನು ಸ್ಟಾರ್ಟಿಂಗಲ್ಲಿ ಔಟ್ಲೈನ್ ಮಾಡೋಣ ಅಂತೇಳಿ ಮಾಡಿದೆ. ಆದರೆ ಔಟ್ಲೈನ್ ಮಾಡಿದ್ರೆ ಅದು ಡಿಸೈನ್ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಯಾಕೆ ಅಂತಂದರೆ ಇದು ಬ್ಲೌಸ್ ಪೀಸ್ ಬಂದುಬಿಟ್ಟು ಗೋಲ್ಡ್ ಜಾಸ್ತಿ ಇದೆ ಇದರಲ್ಲಿ, ಇದರಲ್ಲಿ ಬ್ಲೌಸ್ ಪೀಸಲ್ಲಿ. ಹಾಗಾಗಿ ನಾವು ಗೋಲ್ಡಲ್ಲೇ ಮತ್ತೆ ಔಟ್ಲೈನ್ ಕೊಟ್ಟಾಗ ಅದು ಅಷ್ಟು ಲುಕ್ ಬರಲಿಲ್ಲ. ಅದಕ್ಕೆ ನಾನು ಒಂದೇ ಒಂದು ಫ್ಲವರಿಗೆ ಮಾತ್ರ ಮಾಡಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬಿಟ್ಬಿಟ್ಟೆ ಅದನ್ನು. ನೋಡಿ ಈಗ ಬರೀ ಲೀಫ್ ಅಷ್ಟೇ ಹಾಕ್ಕೊಂಬರ್ತಾ ಇದ್ದೀನಿ. ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಸುಮ್ಮನೆ ಸಿಂಪಲಾಗಿ ನಾವು ಇದು ಮಾಡ್ತಾಯಿದ್ದೀವಿ, ಈ ವರ್ಕನ್ನು ಮಾಡ್ಕೊಳ್ಳೋಣ ಅಂದ್ರೂ ಅಷ್ಟು ನೀಟಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಸ್ಯಾರಿ ಕಲರ್ ಥ್ರೆಡ್ಡು, ಜರಿ ಥ್ರೆಡ್ಡು ಅಷ್ಟೇ ಬೇಕಾಗಿರೋದು. ಇದಕ್ಕೆ ಜಾಸ್ತಿ ಮೆಟೀರಿಯಲ್ ಕೂಡ ಬೇಕಾಗಿಲ್ಲ. ಯಾರಿಗಾದರೂ ನೀವು ಮಾಡಿಕೊಡೋದಿದ್ರು ಸ್ವಲ್ಪ, ಅಂದರೆ ಈಗಷ್ಟೇ ಕಲಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂದ್ರೂ ನೀವು ಮಾಡ್ಬೋದು. ನನಗೇನಂದರೆ ಟೈಮ್ ಇಲ್ಲದೆ ಇರೋದ್ರಿಂದ ಸಿಂಪಲಾಗಿ ಒಂದು ಡಿಸೈನ್ ತೋರಿಸೋಣ ಅಂಥೇಳಿ ಚಿಕ್ಕದಾಗಿ ಇದನ್ನು ಮಾಡಿ ತೋರಿಸಿರೋದಷ್ಟೇ. ಇಲ್ಲಾಂತಂದರೆ ಬೇರೆದೇ ಮಾಡ್ಬೋದಾಗಿತ್ತು. ಪಾಪ ಅವ್ರಿಗೆ ತುಂಬ ಅರ್ಜೆಂಟ್ ಇದೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ 3 ದಿವಸದಿಂದ ಅವರು ನನಗೆ ಮೆಸೇಜ್ ಹಾಕಿದ್ದಾರೆ. ಆಗಲೇ 1 ಡೇ ಕಳೆದೋಗ್ಬಿಟ್ಟಿದೆ, ನೆನ್ನೆನೇ ಮೊನ್ನೆ ಹಾಕಿದ್ದವರು. ಮತ್ತು ಇವತ್ತು ಅಷ್ಟೇ ಬೆಳಗ್ಗೆ ನನಗೊಂದು 11, 12 ಗಂಟೆ ಅಷ್ಟೊತ್ತಿಗೆ ಮೆಸೇಜ್ ಹಾಕಿದರು. ಮೇಡಮ್ ಹಾಕಿದ್ರಾ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತಾನೇ ಇದ್ದರು. ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು. ಅರ್ಜೆಂಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಈಗ ಸ್ವಲ್ಪ ಹಬ್ಬಗಳ ಕೆಲಸ ಇರೋದ್ರಿಂದ ನೋಡಿ, ಇವತ್ತಿಂದ ನವರಾತ್ರಿ ಬೇರೆ ಶುರು ಆಗಿದೆಯಾ. ಹಾಗಾಗಿ ನವರಾತ್ರಿ ಅಂತ ಅಂದರೆ ಇನ್ನು 9 ದಿನವೂ ಕೆಲಸ ಹೆವಿ ಇರುತ್ತೆ. ಜೊತೆಗೆ ಬಟ್ಟೆಗಳು ಸ್ಟಿಚ್ ಮಾಡ್ಕೋಬೇಕು, ಮನೆಯಲ್ಲಿ ನವರಾತ್ರಿ ಪೂಜೆನೂ ಮಾಡ್ಕೋಬೇಕಾಗತ್ತೆ. ನಮ್ಮದು ಯಾವಾಗಲೂ ರೊಟೀನ್ ಅದೇ ಥರನೇ ಇರುತ್ತೆ. ಏನು ಹಬ್ಬ ಹರಿದಿನ ಅಂದಾಗ ಎಲ್ಲರದು ಅಷ್ಟೇ. ನವರಾತ್ರಿ ಯಾವ್ಯಾವ ಹಬ್ಬಗಳು ಬರುತ್ತೆ ಎಲ್ಲನೂ ಆಚರಣೆ ಮಾಡಲೇಬೇಕಲ್ಲ. ಹಬ್ಬ ಆಚರಣೆ ಮಾಡದೆ ಬರೀ ಬಟ್ಟೆ ಅಷ್ಟೇ ಮಾಡೋಕ್ಕೂ ಆಗಲ್ವಲ್ಲ. ಹಾಗಾಗಿ ನವರಾತ್ರಿ ಹಬ್ಬದ್ದು ಎಲ್ಲ ಆಚರಣೆ 9 ದಿನವೂ ನಾವು ಅಮ್ಮನವ್ರ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಕಾಳಮ್ಮನವ್ರ ದೇವಸ್ಥಾನಕ್ಕೆಲ್ಲ ಹೋಗೋದು, ಅಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು, ಎಲ್ಲ ಮಾಡ್ಕೊಂಡು ಬರ್ತೀವಿ. ಕೆಲವರು ನಿಂಬೆಹಣ್ಣು ದೀಪ ಹಚ್ತೀವಿ, ಬೆಲ್ಲದ ಆರತಿ ಮಾಡೋದು, ಜೊತೆಗೆ ಮನೆಯಲ್ಲಿ ಹೊಸ್ತಿಲು ಪೂಜೆ ಅಂತೇಳಿ ಮಾಡ್ತೀವಿ. ಅದು ಎಲ್ಲ ಥರ ನಾನಂತೂ ಎಲ್ಲ ರೂಢಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಆಚರಣೆಗೆ ತೊಗೊಂಡು ಬಂದು ಮಾಡ್ತೀನಿ ಒಟ್ಟಿನಲ್ಲಿ. ಪ್ರತಿ ವರ್ಷವೂ ಅಷ್ಟೇ. ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರೋದ್ರಿಂದ ಆ ಥರ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ದೇವರಿದ್ರೇ ನಾವು ಅಲ್ವಾ. ಹಾಗಾಗಿ ನೋಡಿ ಈಗ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಮಾತ್ರ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆ ಅವರೆಲ್ಲ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡಿಕೊಡ್ತೀನಿ. ಎಷ್ಟೇ ಬ್ಯುಸಿ ಇದ್ದರೂ ಕೆಲವ್ರು ಕಾಲ್ ಮಾಡಿದವ್ರಿಗೆ ನಾನು ನೆನ್ನೆ ಮೊನ್ನೆ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ಫೋನ್ ಪಿಕ್ ಮಾಡಿ ಮಾತಾಡಿದ್ದೀನಿ ಅವ್ರ ಹತ್ರ, ಓಕೆನಾ. ಹಾಗೆ ಯಾವುದೇ ಕಾರಣಕ್ಕೂ ನೀವು ಫೋನ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ ಅಂತ ಏನಿಲ್ಲ. ಏನಾದರೂ ಹೊರಗಡೆ ನಾನೆಲ್ಲಾದರೂ ಹೊರಗಡೆ ವೆಹಿಕಲಲ್ಲೆಲ್ಲಾದರೂ ಅಥವಾ ಬಸ್ಸಲ್ಲೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಮಾತ್ರ ಆಗಲ್ಲ. ಯಾಕೆಂದರೆ ಬಸ್ಗಳಲ್ಲೆಲ್ಲ ಓಡಾಡುವಾಗ ನಾನು ಜಾಸ್ತಿ ಫೋನ್ ರಿಸೀವ್ ಮಾಡಲ್ಲ. ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ನಾವು ಮಾತಾಡೋದು ನಮಗೆ ಕೇಳಿಸ್ತಿರಲ್ಲ ಅಂತೇಳಿ ರಿಸೀವ್ ಮಾಡಲ್ಲ. ಇಲ್ದಿದ್ರೆ ಏನಿಲ್ಲ, ಎಷ್ಟೇ ಬ್ಯುಸಿ ಇದ್ದರೂ ಒಂದು ಚೂರಾದರೂ ಏನು ಎಂಥ ವಿಷಯ ಅಂತ ಕೇಳಿ ಇಡ್ತೀವಿ, ಆಯಿತಾ. ಮತ್ತು ಯಾವಾಗಲೂ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇದೇ ಥರನೇ ಚೆನ್ನಾಗಿರಲಿ, ಆಯಿತಾ. ಯಾವತ್ತೂ ಅಷ್ಟೇ ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಗೆ ಇನ್ನಷ್ಟು ಹೆಚ್ಚಿಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಫುಲ್ ವೀಡಿಯೋಸ್ ನೋಡಿ, ಯಾರೂ ಮರಿಬೇಡಿ, ಆಯಿತಾ. ಒಂದು ಅರ್ಧಕ್ಕೆ ನೋಡಿಬಿಡೋದು, ಏನೋ ಒಂಚೂರು ಸ್ಕಿಪ್ ಮಾಡಿಬಿಡೋದು, ಆ ಥರ ಮಾಡೋದ್ರಿಂದ ನಿಮಗೆ ಗೊತ್ತಾಗಲ್ಲ ಡಿಸೈನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಆಯಿತಾ. ನೋಡಿ ಎಲ್ಲೂ ಅಷ್ಟೇ ಸ್ಯಾಟಿನ್ ಸ್ಟಿಚ್ ಹಾಕಿರೋದ್ರಿಂದ ಫಿಟ್ಟಾಗಿ ಕೂತ್ಕೊಂಡ್ಬಿಟ್ಟಿದೆ ನೋಡಿ, ಎಲ್ಲೂ ಜರಗಲ್ಲ ಪೀಸು, ನೀವು ಈಸಿಯಾಗಿ ಮಾಡ್ಬೋದು, ಓಕೆನಾ. ಓಕೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.